ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಬೆಳಗ್ಗೆ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡ್ಯೂಟಿಗೆ ಹೋಗಿ ಬಂದಿದ್ದೀನಿ, ನೈಟ್ ಡ್ಯೂಟಿ ಇತ್ತು. ಇವಾಗ ಬ್ರಷ್ ಮಾಡ್ತಾ ಇದ್ದೀನಿ ನೋಡ್ರಿ. ಬ್ರಷ್ ಮಾಡಿ ಇದೆಲ್ಲ ನಮ್ಮ ಶೈನ್ ಆ್ಯಶ್ಲಿ ಅವರು ಒಂದು ಗಿಡದಲ್ಲಿ ಹಾಕಿರುವಂತಹ ಮನಿ ಪ್ಲ್ಯಾಂಟು. ಇದು ಮೊನ್ನೆ ನಮ್ಮತ್ತೆ ಊರಿಗೆ ಹೋದಾಗ ತೊಗೊಂಡು ಬಂದು ನೆಟ್ಟಿರೋಂತಹ ಬಳ್ಳಿ, ಮಲ್ಲಿಗೆ ಹೂವಿನ ಬಳ್ಳಿ. ಇದು ನಮ್ಮ ಪಕ್ಷಿಗೆ ಹಾಕ್ತಿದ್ವಿ, ಅದು ನವಣೆ ಕಾಳು ಬಿದ್ದುಬಿಟ್ಟು ಅದು ಈ ಥರ ಆಗಿರೋದು ಗಿಡಗಳು ಬಂದಿರೋದು. ಇದೆಲ್ಲ ಮನಿ ಪ್ಲ್ಯಾಂಟು. ಇನ್ನೂ ಜಾಸ್ತಿ ಸ್ವಲ್ಪ ಪ್ಲ್ಯಾಂಟ್ಸ್ ತೊಗೊಳ್ಬೇಕು. ಇವಾಗ ಹಾಲು ಬಿಸಿ ಮಾಡಿ ಮಿಕ್ಕಿ ಚಾಗಿ ಕುಡಿದು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೀನು ದೊಡ್ಡ ಮನೆಯ ನೀನು ಯಾವುದೋ ಹೀರೋಯಿನ್ ಕಣ್ಣಂಗೆ ಕಾಣ್ತಾರ ಅಂತ ಹೇಳು. ಹೇಳು ಗೊತ್ತಾ? ಅದು ಯಾವುದೇ ಪಿಕ್ಚರ್ ಇಲ್ಲಿ ಯಾವುದೋ ಒಂದು ಮಚ್ಚರ್ ಅಂತ ಹೊಸ ಹೀರೋಯಿನ್ ಹೇಳಿದ್ದಲ್ಲ, ಅದು ಕಣ್ಣಂಗೆ ಕಾಣುತ್ತೆ. ನಾಗಿಲ್ ಮಾಕಿನ ಕ್ಯೂಟಲ್ಲ ಬೇಕಂತ ಮಮ್ಮಿ ಈಗ ಎಷ್ಟು ಪನ್ನೀರ್ ಮಾಡೋಣ. ಪನ್ನೀರ್ ಮಾಡೋದು ಅಲ್ಲ, ಕೇಳಿಲಿ, ಲೈಟ್ ಹಾಕು ಪನ್ನೀರ್ ಕರಿ ಮಾಡೋಣ. ಪನ್ನೀರ್ ಕರಿ ಮಾಡಿ ಅದ್ರದ್ದು ಬ್ಲಾಗ್ ಹಾಕೋಣ. ಅದು ರೆಸಿಪಿ ನಿನಗೂ ಬರ್ತದೆ, ನನಗೂ ಬರ್ತದೆ. ಓಕೆ ಮಮ್ಮಿ ನೀ ಡಯರ್ಡ್ದಾಗ ಇದ್ದಿದ್ದಂತಂದು ನೋಡಾಗಿರ್ತೀನಿ. ಇದಿಷ್ಟು ತಿಂದ್ರೆ ಏನಾಗ್ತದೆ? ಬಟ್ ಡಯಟ್ ಅಂದ್ರೆ ಶುಗರೇ ತಿನ್ಬಾರ್ದು. ಇರಲಿ ತಿನ್ನು. ಏನು ಟೇಸ್ಟ್ ಅಷ್ಟಲಿಲ್ಲ, ಏನು ಗಲೀಜು ಟೇಸ್ಟ್ ನಂಗೆ ಇಷ್ಟನೇ ಆಗಿಲ್ಲ. ನೀವು ತಗೋಬೇಡ್ರಿ, ಅಮೇರಿಕನ್ ನಟ್ಸ್ ತಗೋರಿ, ಬಟ್ ವೆನಿಲಾ ಫ್ಲೇವರ್ ತಗೋರಿ. ಇದು ಆರೆಂಜ್ ಆದ. ಇದು ಮಮ್ಮಿ ಡಯಟ್ನಲ್ಲಿ ಇದ್ದಾರೆ ಅಂತ ಈ ಫ್ರೂಟ್ ತಿಂತಾ ಇದ್ದಾರೆ. ಯಾವುದಲ್ಲಮ್ಮ ಇದು? ಬ್ಲೂಬೆರಿ ಅಲ್ಲ, ಬ್ಲೂಬೆರಿ ಇರೋಣ ಕೈಯಲ್ಲಿ. ಸೊ ಕಾರಣಾಂತರಗಳಿಂದ ಪನ್ನೀರ್ ಕರಿ ಮಾಡೋದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದರು ನಮ್ಮತ್ತೆ. ಸೊ ಹಂಗಾಗಿ ಚಿಕನ್ನು ಮತ್ತು ಬೇಕಾಗಿರೋ ಐಟಮ್ಸ್ನ ತೊಗೊಳಕ್ಕೆ ನಮ್ಮ ಮನೆ ಹತ್ರನೇ ಇರೋವಂಥ ಕಣ್ಣಿ ಮಾರ್ಕೆಟ್ಗೆ ಬಂದಿದ್ದೀವಿ. ಹೆಂಗಂತ 10 ರೂಪಾಯಿ ಮಾಡಬೇಡ, ಕಮ್ಮಿ ಕೊಡು, ಒಂದು 10 ರೂಪಾಯಿ ಕೊಡು. ಹಿಂಗ್ಯಾಕೆ ಮಾಡ್ತೀವಿ ಈಗ? ನೋಡಕ ಅದು 20 ರೂಪಾಯಿ. ಇಲ್ಲ ತಿರ್ಬೇಕಾ. ಜಸ್ಟ್ ನಮಗೆ ಕೊತ್ತಂಬರಿ, ಪುದೀನ, ನಿಂಬೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಬೇಕಾಗಿತ್ತು. ಇದು ಐಟಮ್ ಅಷ್ಟೇ ತೊಗೊಳಕ್ಕೆ ಬಂದಿದ್ವಿ. ಈ ತರಕಾರಿನ ತೊಗೊಂಡು ಇವಾಗ ನಾವು ಚಿಕನ್ ತೊಗೋಬೇಕು ಅಂತೇಳಿ ಚಿಕನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಾವು 2.5 kg ಚಿಕನ್ನ ತೊಗೊಂಡಿದ್ದೀವಿ. ಸ್ವಲ್ಪ ಬಿರಿಯಾನಿಗೆ ಹಾಕ್ಬಿಟ್ಟು ಸ್ವಲ್ಪ ಸಾರು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಏನು ಅಂದರೆ ಒಂದು 2.5 kg ಚಿಕನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನಾನು ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಬೇಕು, ಹಂಗಾಗಿ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಮತ್ತು ಎಲ್ಲಿ ನಾನು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಪೆಟ್ರೋಲ್ ಖಾಲಿ ಆದರೆ ಏನು ಮಾಡಬೇಕು ಅಂತೇಳಿ ತಲೆ ಓಡಿಸಿ ಪೆಟ್ರೋಲ್ ಹಾಕ್ಸೋಣ ಅಂತೇಳಿ ಪೆಟ್ರೋಲ್ ಹಾಕ್ಸೋಕ್ಕೆ ಕರ್ಕೊಂಡೋಗಿದ್ದೀನಿ. ಸೊ ಇಲ್ಲೇ ನೋಡಿ ಪೆಟ್ರೋಲ್ ಹಾಕ್ಸ್ಕೊಳ್ತೀವಿ. ಸೊ ನಿಜ ಹೇಳ್ಬೇಕಂದ್ರೆ ಈ ಥರ ನೋಡ್ತಾ ಇದ್ದಾಗ ನನಗೆ ಏನು ಅನಿಸಿತು ಅಂದರೆ, ಪೆಟ್ರೋಲ್ ರೇಟ್ ಎಷ್ಟಾದರೂ ಜಾಸ್ತಿ ಆಗಲಿ, ಗಗನಕ್ಕೆ ಏರಿದ್ರೂ ಜನರು ಗಾಡಿ ಓಡಿಸೋದನ್ನು ಬಿಡಲ್ಲ ಅಂತ ಅನಿಸ್ತು. ಬಟ್ ಅದು ಅನಿವಾರ್ಯ, ಬೇಕೇ ಬೇಕು, ಏನೂ ಮಾಡೋಕ್ಕಾಗಲ್ಲ. ನಾವೇ ಆರಿಸಿರೋಂತಹ ಸರ್ಕಾರ ಅಂತ ಹೇಳ್ಬೋದು. ಸೊ ಹಂಗೆ ಮನೆಗೆ ಹೋಗ್ತಾ ಇವಾಗ ನಾವು ಸ್ವಲ್ಪ ಹಾಲು ಮೊಸರು ತಗೊಂಡು ಹೋಗೋಣ ಅಂತೇಳಿ ನಮ್ಮ ಮನೆ ಹತ್ರನೇ ಇರೋ ಶಾಪಿಗೆ ಹೋಗಿ ಹಾಲು ಮತ್ತು ಮೊಸರನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಲಬುರಗಿಯಲ್ಲಿ ಮಳೆ ಬಂದ್ರೂ ಬಿಸಿಲು ಕಮ್ಮಿ ಆಗಿಲ್ಲ. ಕಲಬುರಗಿ ಬಿಸಿಲಪ್ಪ. ಬರ್ರಿ, ಏನು ಮಾಡ್ತೀರಿ ಇವತ್ತು ಸ್ಪೆಷಲ್? ಚಪಾತಿ ಈಗ ಬಿಸಿ ಇಡ್ಲಿ, ಚಟ್ನಿ, ಚಿತ್ರಾನ್ನ ಮತ್ತು
ಸಾಂಬಾರ್. ಇದು ಮೊನ್ನೆ ನಿನ್ನೆ ನೈಟ್ ಮಾಡಿರೋಂಥ ಪಾಯಸ, ಅದನ್ನು ಇವಾಗ ಬಿಸಿ ಮಾಡ್ತಾ ಇದ್ದೀವಿ. ಇದನ್ನ ತಿಂದು ಖಾಲಿ ಮಾಡಬೇಕು ಇವಾಗ. ನಿಮಗೆ ಏನಂಬರ್ ಇವತ್ತು ಮಧ್ಯಾಹ್ನ ಕಡೆ ಹೋಗ್ಬೇಕು. ಏನೇ ಇಡ್ಲಿ ತಿಂತೆ? ಇಲ್ಲ, ನಾನು ತಿಂದೇನ್ರಿ, ಬೆಳಗ್ಗೆನೆ ತಿಂದೆ. ನಾನು ಬೇಕಂತಾನೆ ಹಾಕಿಲ್ಲ ಇದು, ಮತ್ತೆ ತಿಂದು ನಾಷ್ಟ ಮಾಡೋ ಅಕ್ಕ. ನೀನು ಮಾಡೋ ಕಶ್ಲಿ ಯಾಕ? ನನಗೆ ಹೊಟ್ಟಿನೇ ತುಂಬಲ್ಲ, ಇವ್ರಿಗೆ ಹೊಟ್ಟೆ ತುಂಬಿದ. ಸೊ ಇದು ನನ್ನ ಒಂದು ಬಾಟಲ್. ಯಾವಾಗಲೂ ನನ್ನ ರೂಮಲ್ಲಿ ಈ ಥರ ಬಾಟಲ್ನ ತುಂಬಿಸಿ ಇಟ್ಕೊತೀನಿ. ನನ್ನ ರೂಮಲ್ಲಿ ಯಾವಾಗಲೂ ಇಟ್ಕೊತೀನಿ ನಾನು ನೀರು ತುಂಬಿಸಿ. ಜಾಸ್ತಿ ನನಗೆ ಇದರಲ್ಲೇ ನೀರು ಕುಡಿಯೋಕ್ಕೆ ಇಷ್ಟ. ಇಷ್ಟೆಲ್ಲ ಬಟ್ಟೆ ಬಿಸಾಕಿದ್ದೀವಿ, ಬಟ್ಟೆ ಮಡಚಬೇಕು. ಇನ್ನು ಕೆಲಸ ಫುಲ್ಲು ಕೆಲಸ, ಅರ್ಧಂಬರ್ಧ ಕೆಲಸ ಆಗಿದೆ. ಇವತ್ತು ಸಂಡೇ ಇರೋದ್ರಿಂದ ನಮ್ಮ ಮನೆಯಲ್ಲಿ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಅಷ್ಟೇ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಚಟ್ನಿ, ಸಾಂಬಾರು ಮಾಡಿದ್ವಿ. ಮತ್ತು ನಿನ್ನೆ ಮಿಕ್ಕಿತ್ತು ಸ್ವಲ್ಪ ಪಾಯಸ ಇತ್ತು, ಅದನ್ನೇ ಬಿಸಿ ಮಾಡ್ಕೊಂಡು ಎಲ್ಲರೂ ತಿಂತಾಯಿದ್ದೀವಿ. ಆಮೇಲೆ ಚಿಕನ್ ಸಾರನೂ ಇತ್ತು, ಅದನ್ನು ಬಿಸಿ ಮಾಡ್ಕೊಂಡು ಚಪಾತಿ ಮಾಡೋಗಿದ್ದಾರೆ. ಚಪಾತಿ ಚಿಕನ್ ಸಾರು ತಿನ್ನೋರು ತಿಂದಿದ್ದಾರೆ ಅಷ್ಟೇ. ಇವಾಗ ನಾನು ಸ್ವಲ್ಪ ನೀರೆಲ್ಲ ಕುಡಿದ್ಬಿಟ್ಟು ಈ ಬಟ್ಟೆಗಳೆಲ್ಲ ಬಿದ್ದಿರೋ ಬಟ್ಟೆಗಳನ್ನೆಲ್ಲ ನೀಟಾಗಿ ಕ್ಲೀನಾಗಿ ಜೋಡಿಸ್ಕೋಬೇಕು. ಆಮೇಲೆ ಮತ್ತೆ ಮುಂದಿನ ಕೆಲಸ ಏನಿದೆ ಅದೆಲ್ಲ ಮಾಡ್ಕೋಬೇಕು ಅಲ್ಲ. ಸೊ ನಮ್ಮ ಶೈನಿಗೆ ಸಹ ಏರ್ ಕಟ್ ಮಾಡಿಸ್ಬೇಕು. ಎಷ್ಟು ದೊಡ್ಡ ದೊಡ್ಡ ಕೂದಲ ಬಂದವು ಇವಾಗ. ಹೆಂಗೋ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಸೊ ಕೂದಲ ಕಟ್ ಮಾಡಿಸ್ಬೇಕು. ಮಾಡಿಸಿದ್ಮೇಲೆ ಹೆಂಗೆ ಕಾಣಿಸ್ತಾನಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಹೆಂಗೆ ಮಾಡ್ತಾನೆ ನೋಡ್ರಿ. ಬಟ್ಟೆ ಎಲ್ಲ ಇವೆಲ್ಲ ಮಡ್ಚೋ ಬಟ್ಟೆಗಳೇ. ಇಷ್ಟೆಲ್ಲ ಬಟ್ಟೆ ಮಡಚಿ ಅದೆಲ್ಲ ತೆಗಿಬೇಕು. ಮೇಲ್ಗಡೆ ಏನೇನಿದೆ ನೋಡಿ ಅದೆಲ್ಲ ತೆಗೆದ್ಬಿಟ್ಟು ಇದೆಲ್ಲ ತೆಗಿಬೇಕು. ಕೆಳಗೆಲ್ಲ ಪೇಪರ್ ಹಾಕಿ ಡಸ್ಟ್ ಎಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಮಡ್ಚಿಡ್ಬೇಕು. ಬಟ್ಟೆ ಮಡ್ಚಿ ಅಂದ್ರೆ ಮಮ್ಮಿ ಅಂತ ಏನು ಮಕ್ಕಂಡಿದ್ದು? ಬಟ್ಟೆ ಮಡ್ಚ ನಡಿ ತಿನ್ನಕ್ಕೆ ಕೊಡಿಸು. ಕೈ ಎತ್ತು, ಹೊರಗೆ ಹೋಗೋಣ, ಕೈ ಎತ್ತಾರ. ಕೆಲಸ ಮಾಡು. ನೋ, ಅದು ಕೆಲಸ ಮಾಡು. ನೋ. ಅಷ್ಟೇ ಪಿಂಪಲ್ಸ್ ಆಗ್ಲಾಕತ್ತವ ನೋಡಿ. ಅಷ್ಟೇ ಏನು ಮಾಡಬೇಕು? ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ. ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟೆಲ್ಲ ಅನ್ಹೆಲ್ದಿ ತಿಂತಿದ್ದೆ, ಸ್ಕಿನ್ ತುಂಬ ಚೆನ್ನಾಗಿತ್ತು. ಯಾವಾಗ ಹೆಲ್ದಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನೋ ಆವಾಗ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಇದ್ರದ್ದು ಏನಂತ ಇನ್ನೂ ನನಗೆ ಗೊತ್ತಾಗಲ್ಲಾಗದ. ಸೊ ಇತ್ತೀಚೆಗೆ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟವ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಜಾಸ್ತಿ ಪಿಂಪಲ್ಸ್ ಇಲ್ಲ. ಮೊದಲು ಅವಾಗ ಟೀನೇಜಲ್ಲಿತ್ತು, ಇವಾಗ ಅಷ್ಟು ಪಿಂಪಲ್ಸ್ ಇರಲಿಲ್ಲ. ರೀಸೆಂಟಾಗಿ ಯಾವಾಗ ಸ್ವಲ್ಪ ಹೆಲ್ದಿ ತಿನ್ನೋಕ್ಕೆ, ಚೆನ್ನಾಗಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಆವಾಗಿಂದ ಪಿಂಪಲ್ಸು ಅದು ಇದು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟದ. ಸೊ ಮೊರಲ್ ಆಫ್ ದ ಸ್ಟೋರಿ, ಚಲೋ ಹೊರಗಿನ ತಿನ್ರಿ, ಚಲೋ ತಿನ್ಬೇಡಿ. ಹಂಗೇನಿಲ್ಲ, ಹೊರಗೆ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ಹೆಲ್ತ್ ಈಸ್ ವೆಲ್ತ್. ಹೆಲ್ತನ್ನು ನೋಡ್ಕೋಬೇಕು ಮೊದಲು. ಸೊ ದುಡ್ಡೇನು ಯಾವಾಗಾದರೂ ಹೋಗ್ತದೆ ಬರ್ತದೆ. ಬಟ್ ಒಂದು ಸಾರಿ ಹೆಲ್ತ್ ಕೆಟ್ಟೋಯ್ತು ಅಂತ ಅಂದ್ಕೋ, ಕಲಾಸ್ಕತ್ತಿ. ಗೊತ್ತಾಯ್ತಾ? ಏನೋ ಯಾಕೋ ಆಗ್ತಿರ್ಬೇಕೇನೋ, ಇನ್ನೂ ಸ್ವಲ್ಪ ಸೆಟ್ ಆಗೋಕ್ಕೆ ಟೈಮ್ ಹಿಡಿತಿರ್ಬೋದು. ಸೊ ಲೆಟ್ ಸಿ, ವೆಯ್ಟ್ ಆ್ಯಂಡ್ ವಾಚ್. ಅರ್ಥ ಆಯ್ತಾ? ಸೊ ನಡಿ, ಬಟ್ಟೆ ಮಡ್ಚಮ್ ನಡಿಯೇ. ನನ್ನ ಮಗಳು ನನಗೆ ಏನು ಸಪೋರ್ಟೇ ಮಾಡೋಂಗಿಲ್ಲ, ಹೆಲ್ಪ್ ಮಾಡಲ್ಲ, ಏನಿಲ್ಲ. ಮಾಡ್ಬೇಕು ಮತ್ತೆ ಹೇಳ್ದಂಗೆಲ್ಲ ಕೆಲಸ ಮಾಡ್ಬೇಕು. ಒಂದೇ ಸಲ ಕೆಲಸ ಮಾಡ್ತಾಳಂತ ಅದು ಕೆಲಸ ಮಾಡ್ದಂಗ ಇಲ್ಲ. ಕೆಲಸದವ್ರು ಬರ್ಲಾರ್ದಾಗ ನಾನೇ ಮನೆ ಒರೆಸ್ತೀನಿ, ಮತ್ತೆ ಕಸ ಹೊಡಿತೀನಿ, ಹಂಗೇನಿಲ್ಲ. ಮತ್ತೆ ಭಾಂಡೆ ಬಿ ತಿಕ್ಕತೀನಿ. ಏನಿಲ್ಲ, ಈಕಿ ಕಸ ಹೊಡೆದು ಕೊಡ್ತಾಳ, ಅವ್ರ ಅಣ್ಣ ಮನೆ ಒರೆಸ್ತಾಳ. ಮತ್ತೆ ಇಬ್ರು ಮಾಡ್ತೀರಲ್ಲ. ನಾ ತಿಕ್ಕಲ್ಲ, ನೀ ತಿಕ್ಕೊಟ್ರೆ ನಾ ತೊಳೆದಿರೋದಿಲ್ಲ. ಎಲ್ತಾ ಇಟ್ಟು ನಾನೇ ತೊಳಿರ್ತೀನಿ. ನಾನು ಸುಳ್ಳು ಆಡ್ತಿ. ಏನು ಮಾತಾಡ್ತಾಳೋ ಏನೋ ನನ್ನ ಮಗಳು. ಕೈ ಪಿಂಪಲ್, ಡಿಸ್ಕಸ್ಟಿಂಗ್. ಗಲೀಜ್ ಕೈಯಿಂದ ಮುಟ್ಟಬೇಡ್ರೆ. ಮತ್ತ ಈ ಪಿಂಪಲ್ಸ್ ಏನಾದರೂ ಮಾಡೋದು ಗೊತ್ತಿದ್ರೆ ಹೇಳ್ರಿ ಸ್ವಲ್ಪ. ನೀವೇನಾದ್ರೂ ಸ್ವಲ್ಪ ನಂದು ಚಲೋ ಆಗ ಎಲ್ಲ, ನನ್ನ ಕೈಗಳು ಕ್ಲೀನ್. ಆಯ್ತು. ಓಕೆ ನಡಿ, ಬಟ್ಟೆ ಮಡ್ಚಮ್ ನಡಿ. ಓಕೆ ಗಾಯ್ಸ್, ನಾವು ಸ್ವಲ್ಪ ಬಟ್ಟೆ ಗಿಟ್ಟೆ ಮಡ್ಚಿಡ್ತೀವಿ. ಆಮೇಲೆ ಇನ್ನೊಂದು ವ್ಲಾಗ್ ಮುಖಾಂತರ ತೋರಿಸ್ತೀನಿ ಬಟ್ಟೆ ಹೆಂಗೆ ಮಡ್ಚಿದ್ವಿ ಇಬ್ಬರು ಕಲ್ತು ಅಂತೇಳಿ. ನೋಡ್ರಿ, ನನ್ನ ಮಗಳಿಗೆ ಕೆಲಸ ಮಾಡು ಅಂತಂದ್ರೆ ನಿಧಿ ಬರ್ತೈತೆ. ಸೊ ಓಕೆ, ಇನ್ನೊಂದು ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.